$16 ಟ್ರಿಲಿಯನ್. ಯೋಚನೆ ಮಾಡಿ, ಎಂಥ ದೊಡ್ಡ ಮೊತ್ತ ಅಲ್ವಾ? ಇದು ಒಂದು ಕ್ಲಬ್ನ ಮೌಲ್ಯ, ಜಗತ್ತಿನ ಭವಿಷ್ಯವನ್ನೇ ನಿರ್ಧರಿಸೋಕೆ ಹೊರಟಿರುವ ಒಂದು ಕ್ಲಬ್. ಆದರೆ ಈ ಕ್ಲಬ್ನ ಗೆಸ್ಟ್ ಲಿಸ್ಟಲ್ಲಿ ಭಾರತದ ಹೆಸರೇ ಇಲ್ಲ. ಯಾಕೆ? ಇದರ ಹಿಂದಿನ ಕಥೆ ಏನು? ಬನ್ನಿ ನೋಡೋಣ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಒಂದು ಹೈ ಸೆಕ್ಯೂರಿಟಿ ರೂಮ್, ಮುಚ್ಚಿದ ಬಾಗಿಲುಗಳು. ಅಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶಗಳು ಸಭೆ ಸೇರಿವೆ. ಟೇಬಲ್ ಮೇಲೆ ಯುದ್ಧದ ನಕ್ಷೆಗಳಿಲ್ಲ, ಮಿಸೈಲ್ಗಳಿಲ್ಲ. ಬದಲಾಗಿ ಇರೋದು 21ನೇ ಶತಮಾನದ ಅತ್ಯಂತ ಬೆಲೆಬಾಳುವ ಸಂಪತ್ತು, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಸ್, ಸೆಮಿಕಂಡಕ್ಟರ್ಸ್ ಮತ್ತೆ ಡೇಟಾ ಸೆಂಟರ್ಗಳು. ಇದು ಸುಮ್ಮನೆ ಒಂದು ಮೀಟಿಂಗ್ ಅಲ್ಲ, ಇದು ಮುಂದಿನ ತಲೆಮಾರಿನ ತಂತ್ರಜ್ಞಾನದ ದಿಕ್ಕನ್ನೇ ನಿರ್ಧರಿಸುವ ಒಂದು ದೊಡ್ಡ ಸ್ಟ್ರಾಟಜಿ. ಈ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿ. ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾ, UK, ಇಸ್ರಾಯೇಲ್, ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ, UAE ಮತ್ತೆ ಸಿಂಗಾಪುರ. ಇವರಲ್ಲಿ ಪ್ರತಿಯೊಬ್ಬರು ಟೆಕ್ ಜಗತ್ತಿನ ಒಂದೊಂದು ದೈತ್ಯರು. ಪ್ರತಿಯೊಂದು ದೇಶವೂ ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ತನ್ನದೇ ಆದ ಪವರ್ ಹೊಂದಿದೆ. ಇವರೆಲ್ಲ ಒಂದೇ ಕಡೆ ಸೇರಿದ್ರೆ ಅದರ ಶಕ್ತಿ ಎಷ್ಟಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಆದ್ರೆ ಈ ಲಿಸ್ಟನ್ನ ಇನ್ನೊಂದ್ಸಲ ಸರಿಯಾಗಿ ನೋಡಿ. ಏನೋ ಮಿಸ್ಸಿಂಗ್ ಅನ್ಸಲ್ವಾ? ಹೌದು, ಒಂದು ಬಹಳ ಮುಖ್ಯವಾದ ಹೆಸರು ಇಲ್ಲಿ ಕಾಣೆಯಾಗಿದೆ. ಆ ಹೆಸರು ಭಾರತ. ಜಗತ್ತಿನ ಪ್ರಮುಖ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳಲಾಗುವ ಭಾರತಕ್ಕೆ ಈ ಸಭೆಗೆ ಇನ್ವಿಟೇಷನ್ನೇ ಸಿಕ್ಕಿಲ್ಲ. ಇಲ್ಲಿಂದಲೇ ಅಸಲಿ ಪ್ರಶ್ನೆ ಶುರುವಾಗದು. ಅಂದಾಗೆ ಈ ಗುಂಪಿಗೆ ಒಂದು ಹೆಸರಿದೆ, ಪ್ಯಾಗ್ ಸಿಲಿಕಾ. ಇದು ಕೇವಲ ಒಂದು ಹೆಸರಲ್ಲ, ಇದೊಂದು ಹೊಸ ವರ್ಲ್ಡ್ ಆರ್ಡರ್ನ ಬ್ಲೂ ಪ್ರಿಂಟ್. ಪ್ಯಾಕ್ಸ್ ಅಂದ್ರೆ ಶಾಂತಿ. ನಿಮಗೆ ನೆನಪಿರ್ಬೋದು, ಹಿಂದೆ ಪ್ಯಾಕ್ಸ್ ಅಮೆರಿಕಾನ ಅಂತ ಇತ್ತು. ಅಂದರೆ ಅಮೆರಿಕದ ಶಕ್ತಿಯ ಅಡಿಯಲ್ಲಿ ಜಗತ್ತು ಸಾಗುತ್ತಿತ್ತು. ಅದೇ ರೀತಿ ಪ್ಯಾಕ್ಸ್ ಸಿಲಿಕಾ ಅಂದರೆ ಸಿಲಿಕಾನ್ ಚಿಪ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಯಂತ್ರಿಸುವ ಒಂದು ಹೊಸ ಜಗತ್ತು. ಇಲ್ಲಿ ಅಮೆರಿಕ ಮತ್ತು ಅದರ ಆಯ್ದ ಕೆಲವು ಮಿತ್ರರು ಸೇರಿ ಒಂದು ಸಂಪೂರ್ಣ ಕಂಟ್ರೋಲ್ಡ್ ಟೆಕ್ ವಾತಾವರಣವನ್ನೇ ನಿರ್ಮಿಸುತ್ತಿದ್ದಾರೆ. ಇದರ ಒಂದೇ ಒಂದು ಮುಖ್ಯ ಗುರಿ ಏನಪ್ಪಾ ಅಂದರೆ ಚೀನಾ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಸಾಧಿಸಿರುವ ಹಿಡಿತವನ್ನು ಮುರಿಯೋದು. ಭವಿಷ್ಯದಲ್ಲಿ ಚೀನಾ ಅಥವಾ ಬೇರೆ ಯಾವುದೇ ದೇಶ ಚಿಪ್ಸ್ ಅಥವಾ ರೇರ್ ಮಿನರಲ್ಸನ್ನೇ ಒಂದು ಅಸ್ತ್ರವಾಗಿ ಬಳಸಿ ಜಗತ್ತನ್ನು ಬ್ಲ್ಯಾಕ್ಮೇಲ್ ಮಾಡಬಾರ್ದು. ಇದೇ ಇದರ ಹಿಂದಿರೋ ಉದ್ದೇಶ. ಹಾಗಿದ್ರೆ ಈ ಎಲೈಟ್ ಕ್ಲಬ್ನ ಸದಸ್ಯರಾಗೋದು ಹೇಗೆ? ಸುಮ್ಮನೆ ಯಾರನ್ನಾದ್ರೂ ಕರೀತಾರಾ? ಇಲ್ಲ. ಪ್ರತಿಯೊಂದು ದೇಶವನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದರ ಹಿಂದೆ ಒಂದು ಸ್ಪಷ್ಟವಾದ ತರ್ಕ ಇದೆ. ಬನ್ನಿ ಅದನ್ನ ಈಗ ನೋಡೋಣ. ಈ ಕ್ಲಬ್ಗೆ ಸೇರ್ಬೇಕಂದ್ರೆ ಪ್ರತಿಯೊಂದು ದೇಶವು ಏನಾದ್ರೊಂದು ತರಬೇಕು, ಏನಾದ್ರೊಂದು ಕೊಡುಗೆ ನೀಡಬೇಕು. ಉದಾಹರಣೆಗೆ ಜಪಾನ್ ಚಿಪ್ ತಯಾರಿಕೆಗೆ ಬೇಕಾದ ಅತಿ ಮುಖ್ಯ ರಾಸಾಯನಿಕಗಳನ್ನು ಕೊಡುತ್ತೆ. ನೆದರ್ಲ್ಯಾಂಡ್ಸ್ ಇದೆಯಲ್ಲ, ಅವರ ಹತ್ರ ಜಗತ್ತಿನಲ್ಲೇ ಅತ್ಯಾಧುನಿಕ ಚಿಪ್ ಮೇಕಿಂಗ್ ಮಷೀನ್ಗಳಿವೆ. ಸೌತ್ ಕೊರಿಯಾದಲ್ಲಿ ಸ್ಯಾಮ್ಸಂಗ್ನಂಥ ದೈತ್ಯ ಕಂಪನಿಗಳಿವೆ. ಆಸ್ಟ್ರೇಲಿಯಾ ಪ್ರಮುಖ ಖನಿಜಗಳನ್ನು ಕೊಡುತ್ತೆ. ಇನ್ನು ಅಮೆರಿಕ ಎನ್ವಿಡಿಯಾ, ಮೈಕ್ರೋಸಾಫ್ಟ್ನಂಥ ಕಂಪನಿಗಳ ಮೂಲಕ ಲೀಡರ್ಶಿಪ್ ತಗೊಳ್ಳುತ್ತೆ. ಸರಿ, ಎಲ್ಲ ದೇಶಗಳ ಕತೆ ಆಯಿತು. ಈಗ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ಇರಬೇಕಾದ್ರೆ ಭಾರತ ಯಾಕೆ ಈ ಪ್ರಬಲ ಗುಂಪಿಂದ ಹೊರಗಿದೆ? ಇದರ ಹಿಂದಿನ ಅಹಿತಕರ ಸತ್ಯವೇನು? ನೋಡಿ, ಸಾರ್ವಜನಿಕವಾಗಿ ಅಂದ್ರೆ ಜಗತ್ತಿನ ಮುಂದೆ ನಾವು ಭಾರತ ಮತ್ತು ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂತ ಕೇಳ್ತೀವಿ. ಮೈ ಡಿಯರ್ ಫ್ರೆಂಡ್ ಅಂತ ಭಾಷಣಗಳನ್ನು ಕೇಳ್ತೀವಿ. ಕ್ವಾಡ್ನಂತಹ ಮೈತ್ರಿಗಳಲ್ಲಿ ನಾವು ಜೊತೆಗಿದ್ದೀವಿ. ಆದರೆ ತೆರೆಮರೆಯ ವಾಸ್ತವವೇ ಬೇರೆ. ಈ ಅತ್ಯಂತ ಪ್ರಮುಖ ಟೆಕ್ ಕ್ಲಬ್ನಿಂದ ಭಾರತ ಹೊರಗಿದೆ. ಅಂದ್ರೆ ಅಮೆರಿಕ ಭಾರತವನ್ನ ಒಂದು ದೊಡ್ಡ ಮಾರುಕಟ್ಟೆಯಾಗಿ ನೋಡ್ತಿದೆಯೇ ಹೊರತು ತಂತ್ರಜ್ಞಾನದ ಸೃಷ್ಟಿಕರ್ತನಾಗಿ ನೋಡ್ತಿಲ್ಲ. ಇದಕ್ಕೆ ಉತ್ತರ ತುಂಬಾ ಸರಳ, ಆದರೆ ಸ್ವಲ್ಪ ಕಹಿಯಾಗಿದೆ. ಈ ಕ್ಲಬ್ಗೆ ಕೊಡುಗೆ ನೀಡಲು ಬೇಕಾದ ಮೂಲಭೂತ ತಂತ್ರಜ್ಞಾನ ಅಂದರೆ ಫೌಂಡೇಶನಲ್ ಟೆಕ್ನಾಲಜಿ ಭಾರತದ ಹತ್ರ ಇಲ್ಲ. ಹೌದು, ನಮ್ಮಲ್ಲಿ ದೊಡ್ಡ ಮಾರುಕಟ್ಟೆ ಇದೆ, ಜಗತ್ತೇ ಅಚ್ಚರಿಪಡುವಷ್ಟು ಪ್ರತಿಭೆ ಇದೆ. ಆದರೆ ಈ ಗುಂಪಿಗೆ ಬೇಕಾಗಿರೋ ಕೋರ್ ಟೆಕ್ನಾಲಜಿ ಆಸ್ತಿಗಳು ನಮ್ಮಲ್ಲಿ ಇಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಹತ್ರ ಇರೋದು ಒಂದು, ಅವ್ರಿಗೆ ಬೇಕಾಗಿರೋದು ಇನ್ನೊಂದು. ನಮ್ಮ ಹತ್ರ ಒಂದು ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಇದೆ, ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋ ಟ್ಯಾಲೆಂಟೆಡ್ ಜನರಿದ್ದಾರೆ. ಆದರೆ ಈ ಕ್ಲಬ್ಗೆ ಬೇಕಾಗಿರೋದು ಅಲ್ಟ್ರಾ ಅಡ್ವಾನ್ಸ್ ಚಿಪ್ ಮಷಿನ್ಗಳು, ಕೆಮಿಕಲ್ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಮತ್ತು ದೊಡ್ಡ ಪ್ರಮಾಣದ ಫ್ಯಾಬ್ರಿಕೇಷನ್ ಕೆಪಾಸಿಟಿ. ದುರದೃಷ್ಟವಶಾತ್ ಈ ಕ್ಷೇತ್ರಗಳಲ್ಲಿ ನಾವು ಇನ್ನೂ ಬಹಳ ಹಿಂದೆ ಇದ್ದೇವೆ. ಒಂದು ವಿಶ್ಲೇಷಣೆ ಇದನ್ನ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಕೇಳಿ. ಅಮೆರಿಕ ಭಾರತವನ್ನ ಒಂದು ದೊಡ್ಡ ಮಾರುಕಟ್ಟೆಯಾಗಿ ನೋಡ್ತದೆ. ಭಾರತ ತನ್ನ AI ಸಾಫ್ಟ್ವೇರ್ಗಳನ್ನು ಬಳಸಲಿ, ಲೈಸೆನ್ಸ್ ಫೀಸ್ ಕಟ್ಟಲಿ ಅಂತ ಬಯಸುತ್ತೆ. ಆದರೆ ಭಾರತ ಮತ್ತೊಂದು ಚೀನಾ ಆಗೋದನ್ನು ಅದು ಖಂಡಿತವಾಗಿಯೂ ಬಯಸೋದಿಲ್ಲ. ಈ ಒಂದು ವಾಕ್ಯ ಅಮೆರಿಕದ ಸ್ಟ್ರಾಟಜಿಯನ್ನ ಸಂಪೂರ್ಣವಾಗಿ ತೆರೆದಿಡುತ್ತೆ. ಸರಿ, ಈ ಕ್ಲಬ್ನಿಂದ ಹೊರಗಿರೋದ್ರಿಂದ
ಆಗೋ ನಷ್ಟವಾದ್ರೂ ಏನು? ಇದರ ಬೆಲೆ ಎಷ್ಟು? ಇದರ ಪರಿಣಾಮಗಳು ನಾವು ಅನ್ಕೊಂಡಿದ್ಕಿಂತ ತುಂಬಾನೇ ಗಂಭೀರವಾಗಿರಬಹುದು. ಈ ಪ್ಯಾಕ್ ಸಿಲಿಕಾ ಒಪ್ಪಂದದ ಒಟ್ಟು ಅಂದಾಜು ಮೂಲ್ಯ ಬರೋಬ್ಬರಿ $16 ಟ್ರಿಲಿಯನ್. ಅಬ್ಬಾ, ಇದೊಂದು ಊಹಿಸಲು ಆಗದಷ್ಟು ದೊಡ್ಡ ಮೊತ್ತ. ಅಷ್ಟೇ ಅಲ್ಲ, ಮುಂದಿನ ಕೇವಲ 4 ವರ್ಷಗಳಲ್ಲಿ ಈ ವ್ಯವಸ್ಥೆ ಗ್ಲೋಬಲ್ ಎಕಾನಮಿಗೆ ಸೇರಿಸಬಹುದಾದ ಮೌಲ್ಯ ಸುಮಾರು $15 ಟ್ರಿಲಿಯನ್. ಈ ನಂಬರ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಚಾರ್ಟ್ ನೋಡಿ. ಒಂದು ಕಡೆ ಪ್ಯಾಕ್ಸ್ ಸಿಲಿಕಾದ $15 ಟ್ರಿಲಿಯನ್ ಆರ್ಥಿಕತೆ ಇದೆ, ಇನ್ನೊಂದು ಕಡೆ ನಮ್ಮ ಇಡೀ ದೇಶದ GDP ಇದೆ, ಅದು ಸುಮಾರು $3.7 ಟ್ರಿಲಿಯನ್. ವ್ಯತ್ಯಾಸ ನೋಡಿ. ಅಂದರೆ ಈ ವ್ಯವಸ್ಥೆಯಿಂದ ಹೊರಗುಳಿಯೋದರ ಆರ್ಥಿಕ ನಷ್ಟ ನಮ್ಮ ಇಡೀ ಎಕಾನಮಿಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿದೆ. ಹಾಗಾದ್ರೆ ಈಗ ಭಾರತದ ಮುಂದಿರೋ ದಾರಿ ಯಾವುದು? ಈ ಪರಿಸ್ಥಿತಿಯನ್ನು ಎದುರಿಸೋಕೆ ನಮ್ಮ ಹತ್ರ ಯಾವೆಲ್ಲ ಆಯ್ಕೆಗಳಿದೆ? ಇದರ ಬಗ್ಗೆ ಈಗ ಯೋಚಿಸೋಣ. ಆದರೆ ಇಲ್ಲೊಂದು ಸಣ್ಣ ಆಶಾಕಿರಣ ಇದೆ. ಅದೇನಂದ್ರೆ, ಈ ಕ್ಲಬ್ನ ಬಾಗಿಲುಗಳನ್ನು ಪೂರ್ತಿಯಾಗಿ ಮುಚ್ಚಿಲ್ಲ. ಇದು ಒಂದು ಓಪನ್ ಎಂಡೆಡ್, ಅಂದರೆ ಮುಕ್ತ ಸ್ವರೂಪದ ವ್ಯವಸ್ಥೆ ಅಂತ ಹೇಳಲಾಗ್ತಿದೆ. ಅಂದರೆ ಭವಿಷ್ಯದಲ್ಲಿ ಹೊಸ ದೇಶಗಳನ್ನು ಸೇರಿಸ್ಕೊಳ್ಳೋ ಸಾಧ್ಯತೆ ಇದ್ದೇ ಇದೆ. ನೆನಪಿದೆಯಾ, ಈ ಹಿಂದೆ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ನಿಂದಲೂ ಭಾರತವನ್ನು ಮೊದಲು ಹೊರಗಿಟ್ಟು ಆಮೇಲೆ ಸೇರಿಸ್ಕೊಳ್ಳಲಾಗಿತ್ತು. ಒಂದು ವೇಳೆ ಈ ಕ್ಲಬ್ಗೆ ಎಂಟ್ರಿ ಸಿಗದೇ ಇದ್ರೆ ನಮ್ಮ ಮುಂದೆ ಮುಖ್ಯವಾಗಿ 3 ದಾರಿಗಳಿವೆ. ಮೊದಲನೇದು, ಬ್ರಿಕ್ಸ್ ರಾಷ್ಟ್ರಗಳಾದ ರಷ್ಯಾ, ಚೀನಾದ ಜೊತೆ ಸೇರಿ ನಾವೇ ಒಂದು ಪ್ಯಾರಲಲ್ ಸಿಸ್ಟಮ್ ಕಟ್ಟೋದು. ಎರಡನೆಯದು, ಅಮೆರಿಕದ ಸಂಪೂರ್ಣ ಹಿಡಿತದಲ್ಲಿಲ್ಲದ ಫ್ರಾನ್ಸ್ನಂತಹ ಸ್ವತಂತ್ರ ದೇಶಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು. ಇನ್ನು ಮೂರನೇದು, ಇದು ಅತ್ಯಂತ ಮಹತ್ವಾಕಾಂಕ್ಷೆಯ ದಾರಿ. ನಾವು UPI ಮೂಲಕ ವೀಸಾ, ಮಾಸ್ಟರ್ ಕಾರ್ಡ್ಗೆ ಹೇಗೆ ಸವಾಲು ಹಾಕಿದ್ದೇವೋ ಅದೇ ರೀತಿ ಗ್ಲೋಬಲ್ ಸೌತ್ಗೆ ನಮ್ಮದೇ ಆದ ಒಂದು ಹೊಸ ಟೆಕ್ ಮಾದರಿಯನ್ನು ನೀಡೋದು. ಇದೆಲ್ಲದರಿಂದ ನಾವು ಕಲಿಯಬೇಕಾದ ಪಾಠ ಒಂದೇ: ಭೂ ರಾಜಕೀಯದಲ್ಲಿ ಯಾರೂ ಶಾಶ್ವತ ಸ್ನೇಹಿತರಲ್ಲ, ಶಾಶ್ವತವಾಗಿರೋದು ಕೇವಲ ಹಿತಾಸಕ್ತಿಗಳು ಮಾತ್ರ. ಅಂತಿಮವಾಗಿ ಪ್ರತಿಯೊಂದು ದೇಶವೂ ಮೊದಲು ನೋಡೋದು ತನ್ನ ಸ್ವಂತ ಹಿತಾಸಕ್ತಿಯನ್ನೇ. ಕೊನೆಗೆ ಉಳಿಯೋ ಪ್ರಶ್ನೆ ಇದೊಂದೇ: ಭಾರತ ಈಗ ಒಂದು ನಿರ್ಣಾಯಕ ಹಂತದಲ್ಲಿದೆ. ತನ್ನದೇ ಆದ ಒಂದು ಟೇಬಲನ್ನು ನಿರ್ಮಿಸುತ್ತದೆಯಾ, ಅಥವಾ ಬೇರೆಯವರು ಹಾಕಿದ ಆಟದಲ್ಲಿ ಅವರ ನಿಯಮಗಳ ಪ್ರಕಾರ ಆಡಲು ಬಾಧ್ಯವಾಗುತ್ತದೆಯಾ? ಇದು ಕೇವಲ ಟೆಕ್ನಾಲಜಿಯ ಯುದ್ಧವಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಸ್ವಾತಂತ್ರ್ಯದ ಅತಿ ದೊಡ್ಡ ಪರೀಕ್ಷೆ. ಮುಂದೇನಾಗುತ್ತೆ ಅಂತ ಕಾದ್ನೋಡ್ಬೇಕಿದೆ.